ಯುಫೋರಿಯಾ ರೀಸೆಂಟ್ ಆಗಿ ಒಂದು ಸಿರೀಸ್ ಬರೋದಿದೆ ಅಮೆಝಾನ್ ಪ್ರೈಮ್ ಅಲ್ಲೋ ಅಥವಾ ನೆಟ್ಫ್ಲಿಕ್ಸ್ ಅಲ್ಲೋ. ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ನಮ್ಮ ಇಂಡಿಯಾದ ಒಂದು ಸಿನಿಮಾ ಯುಫೋರಿಯಾ ಅಂತ, ಆ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಯುಫೋರಿಯಾ ರೀಸೆಂಟ್ ಆಗಿ ಥಿಯೇಟರ್ ಅಲ್ಲಿ ಬಂತು, ಈಗ ಓ ಟಿ ಟಿ ನಲ್ಲಿ ಬಂದಿದೆ. ಈ ಟಿವಿ ವಿನ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ತೆಲುಗು ಮತ್ತು ತಮಿಳಲ್ಲಿ ಇದೆ. ಮೇ ಬಿ ಸಬ್ ಟೈಟಲ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀವಿ ಅಂದ್ರೆ ನೋಡ್ಬೋದು. ಪ್ರಸ್ತುತಕ್ಕಂತೂ ನಮ್ಮ ಕನ್ನಡ ಡಬ್ಬಿಂಗ್ ಅವೈಲಬಲ್ ಇಲ್ಲ. ಈಗ ನಾನು ಇದ್ದಿದ್ದನ್ನಿರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ. ಈಗ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಫೋರಿಯಾ ಅನ್ನೋ ಒಂದು ಸಿನಿಮಾನ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಸಿನಿಮಾ. ಯಾಕಂದ್ರೆ ಅದರಲ್ಲಿರೋ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಮತ್ತೆ ಮೆಸೇಜಸ್ ಎಲ್ಲರಿಗೂ ಕೂಡ ಕನ್ವೆ ಆಗುತ್ತೆ. ಅವ್ರು ತಗೊಂಡಿರೋ ಒಂದು ವಿಷಯನೇ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಒಂದು ವಿಷಯನ ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ರೀಸೆಂಟ್ ಆಗಿ ಕೋರ್ಟ್ ಅನ್ನೋ ಒಂದು ಸಿನಿಮಾ ಬಂತು, ಅದನ್ನ ನೋಡಿದ್ರೆ ಒಂದು ಐಡಿಯಾ ಇರುತ್ತೆ ಪೋಕ್ಸೋ ಕೇಸ್ ಬಗ್ಗೆ. ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ತುಂಬಾ ಡಿಫ್ರೆಂಟ್ ವರ್ಷನ್ ಅಲ್ಲಿ ನಮ್ಗೆ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಸಿನಿಮಾನ ಮಿಸ್ ಮಾಡ್ಕೊಂಡಂಗೆ ಈ ಟಿವಿ ವಿನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ನೋಡ್ರಿ. ಇನ್ನು ಈ ಒಂದು ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಕಾಣಿಸ್ಕೊಂಡಿರೋದು ದುರಂಧರ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿರೋ ಸಾರಾ ಅರ್ಜುನ್ ಅವರು. ನಿಜವಾಗ್ಲೂ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ಪರ್ಫೆಕ್ಟ್ ಆಗಿ ಆಕ್ಟಿಂಗ್ ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆಮೇಲಿಂದ ಭೂಮಿಕಾ ಚಾವ್ಲಾ ಅವರು ಹಿಂದೆ ತುಂಬಾ ದೊಡ್ಡ ಹೀರೋಯಿನ್, ಈಗ ಈ ಒಂದು ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಿಕಾಸ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋ ಪರ್ಸನ್ ಕೂಡ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ ಒಂದು ಕ್ಯಾರೆಕ್ಟರ್ ನ. ಆಮೇಲಿಂದ ಗೌತಮ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿರೋ ಪರ್ಸನ್ ಕೂಡ ಒಂದು ರೇಂಜಿಗೆ ಬೆಟರ್ ಆಗೇನೆ ಪ್ಲೇ ಮಾಡಿದ್ದಾರೆ. ಒಟ್ನಲ್ಲಿ ಸಿನಿಮಾದಲ್ಲಿ ಕಾಸ್ಟ್ ಅಂಡ್ ಕ್ರೂ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿ ತಗೊಂಡ್ಬಂದಿದ್ದಾರೆ. ಒಟ್ನಲ್ಲಿ ಸಿನಿಮಾದಲ್ಲಿರೋ ಸ್ಟಫ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ಕಮರ್ಷಿಯಲ್ ಸಿನಿಮಾ ನೋಡ್ಬೇಕಾದ್ರೆ ಯಾವ ತರ ಫೀಲ್ ಆಗುತ್ತೋ ಆ ತರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ್ರೆ ತಪ್ಪದೆ ನೋಡಿ. ಲ್ಯಾಂಗ್ವೇಜ್ ಎಲ್ಲ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಇಂಥ ಒಂದು ಸಿನಿಮಾಗಳಿಗೆ. ಯಾಕಂದ್ರೆ ಸೊಸೈಟಿಗಿಂತ ಕೆಲವೊಂದು ಮೆಸೇಜ್ಗಳು ಹೋಗ್ಬೇಕು. ಸಿನಿಮಾದಲ್ಲಿ ಅಡಲ್ಟ್ ಕಂಟೆಂಟ್ ಆಗ್ಲಿ ಅಥವಾ ಬ್ಯಾಡ್ ಲ್ಯಾಂಗ್ವೇಜಸ್ ಆಗ್ಲಿ ಇದ್ರೂ ಕೂಡ ತುಂಬಾ ಅವಾಯ್ಡ್ ಆಗಿ ತೋರಿಸಿದರೆ ಅವೇನ್ ಎಫೆಕ್ಟ್ ಆಗೋದಿಲ್ಲ. ಒಟ್ನಲ್ಲಿ ಸಿನಿಮಾನ ಪ್ರತಿಯೊಬ್ರು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೋದು. ಒಂದೊಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ತಪ್ಪದೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗಂಗಿದ್ರೆ ನೋಡಿ. ಸಿನಿಮಾನ ರೆಗ್ಯುಲರ್ ಆಗಿ ಒಂದೊಳ್ಳೆ ಸಿನಿಮಾಗಳನ್ನ ನೋಡ್ಕೊಂಬರೋ ಅಭ್ಯಾಸ ಇದ್ರೆ ಇದೊಂದೊಳ್ಳೆ ರೆಕಮೆಂಡೇಶನ್ ನಿಮ್ಗೆ. ಸೊ ನೋಡಿ, ಇಷ್ಟ ಆಗ್ಬೋದೇನೋ ಸಿನಿಮಾ. ಈ ಒಂದು ರಿವ್ಯೂ ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.